ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ನಾವು ಮುಂದಿನ 8 ಪ್ರಶ್ನೆಗಳಿಗೆ ಉತ್ತರಿಸುವುದು ಹೇಗೆ ಎಂದು ನೋಡೋಣ. ಪ್ರಶ್ನೆ ಸಂಖ್ಯೆ 1, a, h, bಗಳು ಹರಾತ್ಮಕ ಶ್ರೇಣಿಯಲ್ಲಿದ್ದರೆ ಹರಾತ್ಮಕ ಮಾಧ್ಯ h ಅಂದರೆ ಏನಾಗುತ್ತದೆ ಎಂಬ ಸೂತ್ರವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು. ನಮಗೆ ಈಗಾಗಲೇ ತಿಳಿದಿದೆ, ಸಮಾಂತರ ಮಾಧ್ಯ ಸಮ a+b/2 ಆಗ್ತದೆ. ಗುಣೋತ್ತರ ಮಾಧ್ಯ ಸಮ ವರ್ಗಮೂಲ ab. ಹರಾತ್ಮಕ ಮಾಧ್ಯ ಸಮ 2ab/a+b. ಆದುದರಿಂದ ನಮ್ಮ ಉತ್ತರ C ಸಮ 2ab/a+b. ಪ್ರಶ್ನೆ ಸಂಖ್ಯೆ 2, 14 ಕರ್ಣಗಳನ್ನು ಹೊಂದಿರುವ ಬಹುಭುಜಾಕೃತಿಯ ಹೆಸರು. ಕರ್ಣಗಳ ಸಂಖ್ಯೆ ಸಮ n×n-3/2 ಈ ಸೂತ್ರದಿಂದ ಕಂಡುಹಿಡಿಯುತ್ತೇವೆ. ಕರ್ಣಗಳ ಸಂಖ್ಯೆ ಕೊಟ್ಟಿದ್ದಾರೆ 14 ಸಮ n×n-3/2. n×n-3 ಓರೆ ಗುಣಾಕಾರ ಮಾಡಿದಾಗ n×n-3 ಸಮ 2 14 28. ಇಲ್ಲಿ ನಾವು n ಗೆ 7 ಹಾಕಿದಾಗ 7×7 ಅಂದರೆ 4, 7 4 28 ಆಗ್ತದೆ. ಆದ್ದರಿಂದ n ಸಮ 7 ಆಗುತ್ತದೆ. n ಇದ್ದಲ್ಲಿ ನಾವು 7 ಹಾಕಿದ್ದೀವಿ. ಆದುದರಿಂದ 7 ಅಂದರೆ ಸಪ್ತಭುಜಾಕೃತಿ ಆಗುತ್ತದೆ. ಆದ್ದರಿಂದ ನಮ್ಮ ಉತ್ತರ ಡಿ ಸಮ ಸಪ್ತಭುಜಾಕೃತಿ. ಮುಂದಿನ ಪ್ರಶ್ನೆ ಸಂಖ್ಯೆ 3, ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ 4 ಆಯ್ಕೆಗಳಿವೆ. ನಮಗೆ ಗೊತ್ತಿರುವಂತೆ ವರ್ಗ ಸಮೀಕರಣದ ಆದರ್ಶ ರೂಪ ax ವರ್ಗ ಪ್ಲಸ್ bx ಪ್ಲಸ್ c ಸಮ 0. ಆದುದರಿಂದ a ಸಮ ax ವರ್ಗ ಪ್ಲಸ್ bx ಪ್ಲಸ್ c ಸಮ 0 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, ಒಂದು ಜೊತೆ ದಾಳಗಳನ್ನು ಮೇಲಕ್ಕೆ ಎಸೆದಾಗ ಫಲಿತಾಂಶ ಗಣದಲ್ಲಿರುವ ಒಟ್ಟು ಗಣಾಂಶಗಳು ಎಷ್ಟು? ಒಂದು ಜೊತೆ ದಾಳ ಸಮ 2 ದಾಳಗಳಿರಬೇಕು. n ದಾಳಗಳಿದ್ದಾಗ ಅಂದರೆ ದಾಳಗಳ ಸಂಖ್ಯೆ n ಇದ್ದರೆ ಒಟ್ಟು ಫಲಿತಾಂಶಗಳು ಸಮ 6n ಆಗಿರುತ್ತದೆ. ಈಗ ನಮ್ಮಲ್ಲಿ 2 ದಾಳಗಳಿರೋದ್ರಿಂದ 2 ದಾಳಗಳಿದ್ದಾಗ ಒಟ್ಟು ಫಲಿತಾಂಶಗಳು ಸಮ 6/2 ಆಗ್ತದೆ. 6/2 ಅಂದರೆ 36. ಆದ್ದರಿಂದ ನಮ್ಮ ಉತ್ತರ ಬಿ ಸಮ 36. ಪ್ರಶ್ನೆ ಸಂಖ್ಯೆ 5, ಒಂದು ಪ್ರಾಪ್ತಾಂಕಗಳ ಸರಾಸರಿ 20, ಮಾರ್ಪಿನ ಗುಣಾಂಕ 1.1, ಅವುಗಳ ಮಾನಕ ವಿಚಲನೆ. 4 ಆಯ್ಕೆಗಳಿವೆ. ಮಾರ್ಪಿನ ಗುಣಾಂಕ ಸಮ σ/x⁻×100. ಸಿಗ್ಮಾ ಅಂದರೆ ಮಾನಕ ವಿಚಲನೆ, x ಬಾರ್ ಅಂದರೆ ಸರಾಸರಿ. ಸಿಗ್ಮಾ ಸಮ ಮಾನಕ ವಿಚಲನೆ, x ಬಾರ್ ಸರಾಸರಿ. ಆದ್ದರಿಂದ ಸಿಗ್ಮಾ ಸಮ ಮಾರ್ಪಿನ ಗುಣಾಂಕ ಭಾಗಿಸು 100 ಗುಣಿಸು x ಬಾರ್ ಆಗ್ತದೆ. ಇದೇ ಸೂತ್ರವನ್ನು ನಾವು ಓರೆ ಗುಣಾಕಾರ ಮಾಡಿದಾಗ. ಆದ್ದರಿಂದ ಸಿಗ್ಮಾ ಸಮ 0.1 ಮಾರ್ಪಿನ ಗುಣಾಂಕ ಕೊಟ್ಟಿದ್ದಾರೆ, ಭಾಗಿಸು 100 ಗುಣಿಸು x ಬಾರ್ ಅಂದರೆ 20 ಸರಾಸರಿ. ಸಂಕ್ಷಿಪ್ತ ಮಾಡಿದಾಗ ಸಿಗ್ಮಾ ಸಮ 0.02 ಆಗ್ತದೆ. ಆದ್ದರಿಂದ ನಮ್ಮ ಉತ್ತರ ಎ ಸಮ 0.02 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 6, ಈ ಕೆಳಗಿನವುಗಳಲ್ಲಿ ಪೈಥಾಗೋರಿಯ ತ್ರಿವಳಿಗಳು ಯಾವುವು? ಇಲ್ಲಿ ನಾವು 1ನೇ ಎ ಯನ್ನು ತೆಗೆದುಕೊಂಡಾಗ ಇಲ್ಲಿ ದೊಡ್ಡ ಬಾಹು ಸಂಖ್ಯೆ 3ರ ವರ್ಗ 1ರ ವರ್ಗ ಕೂಡಿಸು 2ರ ಉಳಿದೆರಡು ಸಂಖ್ಯೆಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿಲ್ಲ. ಬಿ ಯನ್ನು ತೆಗೆದುಕೊಂಡರೆ ದೊಡ್ಡ ಸಂಖ್ಯೆ 5 ಅದರ ವರ್ಗವು ಉಳಿದೆರಡು ಸಂಖ್ಯೆಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿಲ್ಲ. ಸಿ ಯನ್ನು ತೆಗೆದುಕೊಂಡರೂ ಕೂಡ ದೊಡ್ಡ ಸಂಖ್ಯೆ 6 ಅದರ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿಲ್ಲ. 6ರ ವರ್ಗ ಅಂದರೆ 36, 3ರ ವರ್ಗ 9 ಪ್ಲಸ್ 5ರ ವರ್ಗ 25, 9 ಪ್ಲಸ್ 25 34. ಡಿ 13ರ ವರ್ಗ ದೊಡ್ಡ ಸಂಖ್ಯೆ ಸಮ 5ರ ವರ್ಗ ಪ್ಲಸ್ 12ರ ವರ್ಗ ಆಗುತ್ತದೆ. 13ರ ವರ್ಗ 169, 5ರ ವರ್ಗ 25 ಕೂಡಿಸು 12ರ ವರ್ಗ 144, 25 ಕೂಡಿಸು 144 ಅಂದರೆ
169. ಆದ್ದರಿಂದ ಎಡಭಾಗ ಮತ್ತು ಬಲಭಾಗಗಳು ಸಮವಾಗಿವೆ. ಆದುದರಿಂದ ನಮ್ಮ ಉತ್ತರ ಡಿ ಸಮ 5, 12, 13 ಪೈಥಾಗೋರಿಯ ತ್ರಿವಳಿಗಳಾಗಿವೆ. ಮುಂದಿನ ಪ್ರಶ್ನೆ ಸಂಖ್ಯೆ 7. ಎ ಸಮ 2, 3 ಮತ್ತು ಬಿ ಸಮ 5, 2 ಬಿಂದುಗಳ ನಡುವಿನ ದೂರ ಎಷ್ಟು? 4 ಉತ್ತರಗಳಿವೆ. ದೂರ ಕಂಡುಹಿಡಿಯುವ ಸೂತ್ರ ವರ್ಗಮೂಲ x2 - x1 ನ ವರ್ಗ ಪ್ಲಸ್ y2 - y1 ನ ವರ್ಗ. x2 x1 y2 y1 ಅಂದರೆ ಏನು? x1 y1 x2 y2 ಇಲ್ಲಿ ಹಾಕಲಾಗಿದೆ. ಮೊದಲ ಬಿಂದುವಿನ ನಿರ್ದೇಶಾಂಕಗಳನ್ನು x1 y1 ತೆಗೆದುಕೊಳ್ಳೋಣ. ಅದು 2 ಮತ್ತು 3 ಇಲ್ಲಿ ಹಾಕಿದೆ. ಎರಡನೇ ಬಿಂದುವಿನ ನಿರ್ದೇಶಾಂಕ 5 ಮತ್ತು 2 ಅದು x2 ಮತ್ತು y2 ಆಗಿರಲಿ. ಈಗ ಬೆಲೆಗಳನ್ನು ಆದೇಶಿಸಿದಾಗ ವರ್ಗಮೂಲ x2 ಅಂದರೆ 5 ಇಲ್ಲಿದೆ, ಮೈನಸ್ 2 x1 ಅದರ ವರ್ಗ ಪ್ಲಸ್ y2 ಅಂದರೆ 2 ಮೈನಸ್ y1 ಅಂದರೆ 3ರ ವರ್ಗ. ದೂರ ಸಮ 5ರಿಂದ 2 ಕಳೆದರೆ 3, 3ರ ವರ್ಗ ಪ್ಲಸ್ 2 ಮೈನಸ್ 3 ಅಂದರೆ -1ರ ವರ್ಗ. ದೂರ ಸಮ 3ರ ವರ್ಗ 3 9 ಪ್ಲಸ್ -1 ಗುಣಿಸು -1 ಅಂದರೆ +1. ದೂರ ಸಮ ವರ್ಗಮೂಲ 10. ಆದುದರಿಂದ ನಮ್ಮ ಉತ್ತರ ಬಿ ಸಮ ವರ್ಗಮೂಲ 10 ಮೂಲಮಾನಗಳು. ಎಂಟನೇ ಹಾಗೂ ಕೊನೆಯ ಪ್ರಶ್ನೆ ಈ ಭಾಗದಲ್ಲಿ 3, 1 ಬಿಂದುವು ಈ ಚತುರ್ಥಕದಲ್ಲಿ ಬರುತ್ತದೆ. ಎರಡೂ ಕೂಡ ಧನ ಸಂಖ್ಯೆಯನ್ನು ಹೊಂದಿದ್ದರೆ ಅದು ಒಂದನೇ ಚತುರ್ಥಕದಲ್ಲಿ ಬರಬೇಕು. ಮೊದಲ ಸಂಖ್ಯೆ x ಮೈನಸ್ y ಪ್ಲಸ್ ಆಗಿದ್ದರೆ ಎರಡನೇ ಚತುರ್ಥಕದಲ್ಲಿ ಬರುತ್ತದೆ. ಎರಡೂ ಕೂಡ ಮೈನಸ್ ಆಗಿದ್ದರೆ ಮೂರನೇ ಚತುರ್ಥಕದಲ್ಲಿ, ಮೊದಲ ಸಂಖ್ಯೆ x ಪ್ಲಸ್ y ಮೈನಸ್ ಆಗಿದ್ದರೆ ನಾಲ್ಕನೇ ಚತುರ್ಥಕದಲ್ಲಿ ಬರುತ್ತದೆ. ಇಲ್ಲಿ ಕೊಟ್ಟಿರುವಂಥ ಬಿಂದು 3, 1 ಎರಡೂ ಕೂಡ ಧನ ಸಂಖ್ಯೆಯನ್ನು ಹೊಂದಿರುವುದರಿಂದ ಅದು ಒಂದನೇ ಚತುರ್ಥಕದಲ್ಲಿ ಬರುತ್ತದೆ. ಆದುದರಿಂದ ನಮ್ಮ ಉತ್ತರ ಎ ಸಮ ಒಂದನೇ ಚತುರ್ಥಕ. ಇಲ್ಲಿಗೆ ಈ ಭಾಗದಲ್ಲಿ 8 ಪ್ರಶ್ನೆಗಳನ್ನು ನಾವು ಉತ್ತರಿಸಿದ್ದೇವೆ. ಮುಂದಿನ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಧನ್ಯವಾದಗಳು.